ಏನು ಚಂದಾಣಿ ಹುಡುಗಿ ಗಲ್ಲು ಗಲ್ಲೆಗುತ್ತ ಬಾರೆ ಬಾರೆ. ನಾನೇನೋ ಬೇಡ ಅಂತ ಇದ್ದೆ, ಅಲ್ಲಿ ಕೂತಿಲ್ವಾ ಟೈಗರ್ ಹೊಡೆದಿದ್ದ ಅವರೇ. ಹೊಡೆದು ಮದುವೆ ಮಾಡಿಸ್ಬಿಟ್ಟಲ್ಲಡ ನೀನು. ಮೈಕ್ ತೊಳೆನಾ ನಂಜಪ್ಪಣ, ನೀನು ಹೊಡೆದು ಮದುವೆ ಮಾಡಿಸೋದಕ್ಕೆ ಇವತ್ತು ಸುಖವಾಗಿದ್ದೀನಪ್ಪ. ನೀನ್ 100 ವರ್ಷ ಇರ್ಬೇಕು ನಂಜಪ್ಪಣ. ಚೆನ್ನಾಗಿರ್ಲಪ್ಪ ಸರ್. ಪ್ರೇಮ ಪುಸ್ತಕದಲ್ಲಿ ಬರೀ ಕಂಪ್ಲೇಂಟ್ ಐತಲ್ಲ ಸರ್. ಸರ್ ನಮ್ದು ಇವಾಗಿನ ಕಾಲ ಆದ್ರೆ ಅದೊಂಥರ, ಯಾಕಂದ್ರೆ ಎಲ್ಲ ಮೊಬೈಲು, ವಾಟ್ಸಪ್, ಫೋಟೋಗಳು ರವಾನೆ ಆಗುತ್ತೆ, ಮೆಸೇಜ್ಗಳು ರವಾನೆ ಆಗ್ತವೆ. ಅವಾಗ ಏನು ಇಲ್ವಲ್ಲ ಸರ್. ಅಪ್ಪಿ ತಪ್ಪಿ ಯಾವ್ದನ ಒಂದು ಹುಡುಗಿ ನೋಡ್ಬಿಟ್ಟೆ ಅಂದ್ರೆ ಕಣ್ಣೇ ಕಿತ್ಕೊಂಡ್ಬಿಡೋರು ಸರ್. ಅಕ್ಕ ತಂಗಿರು ಜೊತೆ ಹುಟ್ಟಿಲೇನೋ ನಮ್ಮ ಮಗನೇ ಅನ್ನೋ ಕಾಲ ಅದು. ಅಂಥದ್ರಲ್ಲೂ ಸಹಿತ ನಾವು ಯಾಮರ್ಸಿ ಕದ್ದು ಮುಚ್ಚಿ ಕೃಷ್ಣನ ಲೀಲೆಯಲ್ಲಿ ಇದ್ವಿ ಅಂದ್ರೆ, ಹುಡುಗಿನ ಪರ್ಮನೆಂಟ್ ಆಗಿ ಮಾತಾಡಿ ಮೂಗ್ಧರಾಗ್ತೀವಿ ಅಂದ್ರೆ ಯಾರಿಗಿಷ್ಟ ಆಗುತ್ತೆ ಸರ್? ಹಂಗಿದ್ವಿ. ಕೊನೆಗೂ ಹಿಡಿದು ಗಂಟು ಹಾಕ್ಬಿಟ್ಟು ಬೋಲ್ಗೆ ಹಾಕ್ಬಿಟ್ರು ಸರ್. ಅದೆಲ್ಲ ಆದ್ಮೇಲೆ ನಾವು ಒಂದ್ ವರ್ಷ 2 ವರ್ಷ ಸಿಡಾರ್ ಬಡಾರ್ ಅಂದ್ವಿ. ಆಮೇಲೆ ನಡೀಲಿಲ್ಲ. ಆಮೇಲೆ ಅದೇ ಹೇಳಿಲ್ವ, ಎಂತ ಚೂಸಿನ ಎಂತ ಚೇಸಿನ, ಎಂತ ಚೂಸಿನ ಎಂತ ಚೇಸಿನ, ಎಂಥವಾರು ಲೈನ ಎಂತವಾನು ಲೈನ, ಕಾಂತದಾಸಲಿ ಕಾಂತದಾಸ. ಕಾಂತಾಜಿ, ನೀವ್ ಹೇಳಿ ನಿಮ್ಮ ದಾಸರ ಬಗ್ಗೆ. ಇದ್ರ ಮೇಲೆ ಸುಮಾರು ದಿವಸ ಜೊತೆಲಿ ಹೋಗ್ತಿದ್ರೆ, ಜೊತೆಲಿ ಬರ್ಬೇಡ, ಹಿಂದ್ಗಡೆ ಹೋಗು, ಅವ್ರು ಯಾರೋ ನೋಡ್ತಾ ಇದ್ದಾರೆ, ನೀನು ಹಿಂದ್ಗಡೆ ಹೋಗು ಅನ್ನೋರು. ಏನು ಇಷ್ಟು ಇಲ್ಲ ಅಂದ್ರೆ ಬೇಡ್ರಪ್ಪ ಸರ್. ಥಿಯೇಟ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನೀವು ಇಲ್ಲಿ ಕೂತ್ಬೇಕು, ಅವ್ರು ಅಲ್ಲಿ ಕೂತ್ಕೋಬೇಕಂತಲ್ಲ ಸರ್. ಹಂಗೆ ಯಾವಾಗಲೂ ಇದು ಮಾಡೋರು. ತುಂಬ ಸಿಟ್ಟು ಅಂದ್ರೆ ಸಿಟ್ಟು. ನಮಗೆ ಮದುವೆ ಆದ ವಸ್ತು ಭಯ. ಏನಾರು ಕೇಳಿದ್ರೆ ಹೆದರ್ಕೊಂಡು, ಏನಾರು ಹಿಂಗೆ ನೋಡಿದ್ರೆ ಏನೇ ಕತ್ತೆತ್ತು ನೋಡ್ತೀಯ, ಬಗ್ಸೆ ಕತ್ತು ಅನ್ನೋರು. ಬಗ್ಗಿಸ್ಕೊಂಡಿದ್ರೆ ಏನೇ ಬಗ್ಸಿದೆ, ಕತ್ತೆತ್ತು ಮಾತಾಡೇ ಅನ್ನೋರು. ಅವಾಗ ಕಷ್ಟದ ದಿನಗಳಿತ್ತು. ಯಾಕೆಂದ್ರೆ ಇವ್ರಿಗೆ ನಾಟಕದ್ದು ಜಾಸ್ತಿ ಇತ್ತಲ್ಲ, ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಇದು ಮಾಡ್ತಿರ್ಲಿಲ್ಲ. ಕಷ್ಟ ಉಟ್ಕೊಳ್ಳೋಕೆ ಸೀರೆ ಇಲ್ಲ, ಇದಿಲ್ಲ, ಅವೆಲ್ಲ ಕಷ್ಟಪಟ್ಟಿದ್ದೀವಿ. ಆದ್ರೆ ಅವತ್ತು ಕಷ್ಟ ಏನು ಅನ್ನಿಸ್ಲಿಲ್ಲ. ಇವತ್ತು ಅಷ್ಟೇ ಇಷ್ಟು ಎಲ್ಲ ಸುಖವಾಗಿದ್ದೀವಿ. ಎಲ್ಲ ಸುಖವಾಗಿದ್ದೀರಿ. ಕೊನೆಗೆ ಕಷ್ಟಪಟ್ಟ ಮೇಲೇನೆ ಸುಖ ಬರ್ಬೇಕು. ಮೇಡಮ್, ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ ನಿಮಗೆ? ಜೂನ್ 29ಕ್ಕೆ 40 ವರ್ಷಗಳು. ಅಲ್ಲ, ಫಸ್ಟ್ ಮೇಡಮ್ ಕಂಪ್ಲೇಂಟ್ ಮಾಡ್ತಾ ಇದ್ರಲ್ಲ ನೀವು ಅವ್ರ ಬಗ್ಗೆ. ಏನ್ ಕಂಪ್ಲೇಂಟ್ಸ್ ಇತ್ತು ಹೇಳಿದ್ರಿ? ತಲೆ ಬಗ್ಸ್ಕೊಂಡ್ರೆ ತಲೆ ಎತ್ತು ಅನ್ನೋರು, ತಲೆ ಎತ್ತಿರಿ ಯಾಕೆ ತಲೆ ಎತ್ತಿದ್ಯಾ ಅನ್ನೋರು. ಯಾಕೆ ಶುರು ಮಾಡಿದ್ರಿ ಇದೆಲ್ಲ ಇವ್ರು? ಫಸ್ಟ್ ರೀಸನ್ ಏನು? ಇಲ್ಲ, ಅವ್ರು ಯಾವ್ದೋ ಒಂದು ಹುಡುಗಿನ ಲವ್ ಮಾಡ್ಬಿಟ್ಟಿದ್ರು. ಅಯ್ಯೋ ಯಪ್ಪ. ಓ ಸರ್, ಪರನಾರಿ ಸೋದರ ನಾನು. ನನ್ನನ್ನ ಇವಳು ಈ ಅಪವಾದನೆ ಮಾಡ್ಬಿಟ್ಲಲ್ಲ ಕರ್ನಾಟಕದ ಮುಂದೆ. ಇರಿ ಸರ್, ಸರಿ ಮೇಡಮ್, ಕರೆಕ್ಟ್ ಆಗಿ ಹೇಳಿ ಮೇಡಮ್. ಅದನ್ನ ಇಟ್ಕೊಂಡು ಒಂದು 6 ತಿಂಗಳವರೆಗೂ ಹಂಗೆ ಇದು ಮಾಡೋರು. ಆಮೇಲೆ ನಮ್ಮ ಹುಡುಗರೆಲ್ಲ ತಮಾಷೆ ಮಾಡುವ ಮಕ್ಕಳು. ಚಿಕ್ಕಪ್ಪ ಎಲ್ಲೊರಟೆ ಅಂದೆ, ಹಳೆ ಕರಳುಗಳನ್ನೆಲ್ಲ ನೋಡ್ಕೊಂಬರ್ತೀನಿ ಅಂತ ತಮಾಷೆ ಮಾಡೋದು. ಹಂಗಾಗೋದು ಸ್ವಲ್ಪ ದಿವಸ ಇತ್ತು. ಅಂದ್ರೆ ಎಲ್ಲಾ ವಿಷಯನೂ ನಂತರ ಶೇರ್ ಮಾಡ್ಕೊಂಡಿದ್ದಾರೆ, ಯಾವುದನ್ನು ಮುಚ್ಚಿಟ್ಟು. ಇವತ್ತು ಅಷ್ಟೇನೆ, ಯಾವ್ದು ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದು ಹೇಳ್ತಾರೆ, ಅದ್ರಲ್ಲಿ ಮುಚ್ಚುಮರೆ ಇಲ್ಲ. ಪ್ರತಿಯೊಂದು ಹೇಳೋದು. ನನ್ನ ದೃಷ್ಟಿಲಿ ಹೆಂಡತಿ ಅಂದ್ರೆ ಒಳ್ಳೆ ಫ್ರೆಂಡ್. ಕರೆಕ್ಟ್. ನಾನು ನಮ್ಮಮ್ಮನಾಣೆ ಇಲ್ಲಿವರೆಗೂ ನನ್ನ ಹೆಂಡತಿ ಹತ್ರ ಯಾವ ವಿಷಯವನ್ನು ಮುಚ್ಚಿಟ್ಟಿಲ್ಲ. ದೇವರಾಣೆ. ಮುಚ್ಚಿಟ್ರೆ ತುಂಬಾ ಸಫರ್ ಮಾಡಬೇಕಾಗುತ್ತೆ ಜೀವನದಲ್ಲಿ. ನಾವೇನಾದ್ರೂ ರಿಯಾಲಿಟಿ ಒಂದು ಸತಿ ಹೇಳಿದಾಗ ಒಂದು 1/2 hour ಕೋಪ ಇರುತ್ತೆ ಅಂತಾರೆ, ಆಮೇಲೆ ಕೂಲ್ ಆಗ್ತಾರೆ. ಆಮೇಲೆ ನಿಧಾನಕ್ಕೆ ನಾವೇನೆ ಅವ್ರಿಗೆ ನೋಡು ಮುಚ್ಚಿಡ್ಬೋದಾಗಿತ್ತು, ಆ ಥರ ಕಳ್ಳ ಮನಸ್ಸು ನನಗಿಲ್ಲ, ಗೊತ್ತಾಯ್ತಾ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ಮೇಲೆ ಇನ್ನೊಂದ್ಸತಿ ಹೆಂಗೆ ಮಾಡಿಬಿಡಿ ಪ್ಲೀಸ್, ಸರಿ ಆಗ್ತದೆ ಅಷ್ಟೇ. ನಿಜವಾದ ಪ್ರೀತಿ ಇರೋದು ಎಲ್ಲಿ ಅಂದರೆ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ದಲೇ ಇರೋ ಜಾಗದಲ್ಲಿ. ಇವತ್ತಿನ ಯುವಜನತೆಗೆ ಹೇಳೋದು ನಾನು ಇಷ್ಟೇ, ಜಗಳ ಆಡ್ಕೋಬೇಡಿ. ಒಳ್ಳೆ ದಿವಸ ಬಂದೇ ಬರುತ್ತೆ, ಕತ್ಲಾದ್ಮೇಲೆ ಬೆಳಕು ಬಂದೇ ಬರುತ್ತೆ. ಅದು ಬರೋವರೆಗೂ ಕಾಯಿರಿ. ನಾವು ಪರಮಾತ್ಮನಲ್ಲಿ ಯಾವ ರೀತಿ ನಿಷ್ಕಲ್ಮಶವಾದ ಪ್ರೀತಿ ಭಕ್ತಿ ಇಟ್ಕೊಂಡಿರ್ತೀವೋ, ನಮ್ಮ ಪ್ರೇಮದಲ್ಲೂ ಹಂಗೆ ಇಟ್ಕೊಂಡಿರ್ಬೇಕು. ಹಂಗಾಗಿ ನಾನು ನನ್ನಲ್ಲೇ 40 ವರ್ಷದಿಂದ ಚೆನ್ನಾಗಿದ್ದೀವಿ. ನೋಡಿ ಸರ್, ಪ್ರೇಮಿಗಳ ದಿನ, 40 ವರ್ಷಗಳ ಪ್ರೇಮ್ ಕಹಾನಿ, ಹೀರೋ ಹೀರೋಯಿನ್ ಸಿಕ್ಕಿದ್ರಾ. ಹಾಗಾಗಿ ಈ ವೇದಿಕೆ ನಿಮ್ದು. ಅದ್ರ ನಾನು ಅವಳ ನಿಮ್ಮ ಪ್ರೀತಿನ ವ್ಯಕ್ತಪಡಿಸ್ಬೇಕು ಸರ್. ಅವ್ರು ಬರೀ ಕಂಪ್ಲೇಂಟ್ ಮಾಡ್ತಾ ಇದಾರೆ ಸರ್ ನಿಮ್ ಬಗ್ಗೆ. ಗರಗರ ತಿರುಪತಿ ಕಣ್ಣ, ಕೆಂಪಾನೆ ಮೈ ಬಣ್ಣ, ಬೈತಲ್ಲೆ ಸಣ್ಣ ನಡು ಸಣ್ಣ, ನಮ್ಮೂರ ದೊಡ್ಡಣ್ಣ ಮೆಚ್ಚವನೇ ಚಂದುಳ್ಳಿ. ನಿನಗಾಗಿ ಮರೆತೆ
ಮನೆ ಮಾರು ಜಿಂದಗಿ ಎಲ್ಲ ನಿನ್ನ ಕೂಡದ ಮ್ಯಾಲೆ ಈ ಮುಸುಡಿ ಮ್ಯಾಲೆ ಹಾಕಿ ಮೀಸೆ ಹುಬ್ಬುಗಳೆಲ್ಲ ನಿಗಮಪ ಹೌದ್ರಪ್ಪ ಗರಗರ ಹೈ ಗರಗರ ತಿರುವತಿ ಕಣ್ಣ ಕೆಂಪನ್ನೆ ಮೈ ಬಣ್ಣ ಬೈತಾಲೆ ಸಣ್ಣ ನಡು ಸಣ್ಣ ನಮ್ಮೂರ ದೊಡ್ಡಣ್ಣ ಮೆಚ್ಚವನೇ ಚಂದುಳ್ಳಿ ಹೆಣ್ಣ ಅರೆ ವಾ ಹಾಯ್ ಬುಲ್ಬುಲ್ ಐ ಲವ್ ಯು ಕಷ್ಟದಲ್ಲಿ ಸುಖದಲ್ಲಿ ಯಾವತ್ತೂ ನಿನ್ನ ಕೈ ಬಿಡಲ್ಲ ಈ ಜನ್ಮಕ್ಕೆ ಮಾತ್ರ ಅಲ್ಲ 7 ಜನ್ಮಕ್ಕೆ ನೀನೇ ನನ್ನ ಧರ್ಮಪತ್ನಿ ಆಗುವಂತ ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ನನ್ನ ನೆಚ್ಚಿನ ಅವಧೂತ ಹನುಮಂತಪ್ಪ ಗುರುವಿನ ಸಾಕ್ಷಿಯಾಗಿ ಕೇಳ್ತಾ ಇದ್ದೀನಿ ಸ್ವೀಕಾರ ಮಾಡು ಅರೆ ವಾ ಥ್ಯಾಂಕ್ ಯು ಬಾರೆ ಬಾರೆ ಕರಿತಾವ್ರು ಬಾರೆ, ಪಕ್ಕಕ್ಕೆ ಬಾರೆ ವಾವ್ 40 ವರ್ಷ ಚೆನ್ನಾಗಿರ್ಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿ ಓ so nice. ಮೇಡಮ್ ಯಾವ ಪಾಯಿಂಟ್ ಅಲ್ಲಿ ಸಾರ್ ಹೇಳ್ತಿರ್ತಾರೆ ಕಂಪ್ಲೇಂಟ್ ಮಾಡ್ತಾ ಇದ್ರಲ್ಲ ಯಾವ ಪಾಯಿಂಟ್ ಅಲ್ಲಿ ಬದಲಾದ್ರು ಈಗ ಒಂದೇ ಒಂದು ಅವಾಗೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಬಂದ್ವಿ ಅವಾಗೇನೋ ಕಷ್ಟ ಅನ್ನಿಸ್ಲಿಲ್ಲ ಈಗ ಒಂದೇ ಒಂದು ನನಗೂ ಅವ್ರಿಗೂ ಜಗಳ ಆಗೋದು ಅಂದರೆ ಹೆಲ್ತ್ ಬಗ್ಗೆ ವಾಕ್ ಮಾಡ್ರಿ ಮಾಡಲ್ಲ ಅದು ಒಂದು ದಿನ ಬೆಳಗ್ಗೆ ಎದ್ರೆ ಸಾಯಂಕಾಲ ಆದರೆ ನನಗೂ ಅವ್ರಿಗೂ ಜಗಳ ಶುರುವಾಗೋದೇ ಅಲ್ಲಿ ಅದನ್ನ ಇವಾಗ ಸ್ಟೇಜ್ ಮೇಲೆ ನಾನು ನಿನ್ಗೆ ಹೇಳಿದ್ರೆ ನನ್ನ ಫ್ರೆಂಡ್ ಆಗಿ ನನ್ನ ಲವರ್ ಆಗಿ ಅಂದ್ರೆ ಡಾಕ್ಟರ್ ಆಗ್ತೀನಿ ಟೀಚರ್ ಆಗ್ತೀನಿ ಅಂತ ಹೇಳಿ ಯು ಆರ್ ನಾಟ್ ಎ ಟೀಚರ್ ಮೈ ವೈಫ್ ಮೈ ಫ್ರೆಂಡ್ ಸರ್ ನೀವು ಮಧ್ಯದಲ್ಲಿ ಜಿಂಡಾಲ್ ಸೇರ್ಕೊಂಡ್ರಿ ಆ ಕಥೆ ಹೇಳಿದ್ರಲ್ಲ ಸರ್ ನೀವು ಬರೆಯಕ್ಕಾಗಲ್ಲ ನನಗೆ ಯಾವ್ದು ಹೇಳಿ ವೆಯ್ಟ್ ಕಮ್ಮಿ ಮಾಡ್ಬೇಕು ಅಂತ ಒಂದು ಯಾವ್ದೋ ಒಂದು ಇದು ಸೇರ್ಕೊಂಡ್ರಲ್ಲ ನೀವು ಅಯ್ಯೋ ಅಲ್ಲಿ ಹೋದ್ರೆ ನಮ್ಗೇನು ಅಂತಂದ್ರೆ ಏನು ಹೊಟ್ಟೆ ತುಂಬ ಊಟ ಕೊಡ್ತಾನೆ ಇದು ಮಾಡ್ತಾನೆ ಅಲ್ಲಿ ಹೋದ್ರೆ ಊಟ ತಿಂಡಿ ಏನಿಲ್ಲ ಕ್ಲೀನಾಗಿ ನನ್ನ ದಪ್ಪನೆ ಹೊಟ್ಟೆಗೆ ಕ್ಲೀನಾಗಿ ಹಾಕು ಪೈಪ್ ಹಾಕು ಸೋಪಿನ ನೀರು ಹಾಕು ಹೊಟ್ಟೆಲಿ ಇರೋದೆಲ್ಲ ಖಾಲಿ ಮಾಡು ಎನಿಮಾ ಕೊಟ್ಟು ನಿತ್ರಾಣ ಆಗ್ಬಿಟ್ವಿ ಒಂದು ಸೌತೆಕಾಯಿ ಪೀಸ್ ಕೊಡ್ತಾರೆ ಒಂದು ಪರಂಗಿ ಹಣ್ಣು ಪಪ್ಪಾಯಿಂದ ಪೀಸ್ ಕೊಡ್ತಾರೆ ತಿಂದ್ರೆ ಏನು ಅಂತ ಗೊತ್ತಾಗಲ್ಲ ನನ್ನ ಮಗಂದು ಬೆಂಕಿ ಕಡ್ಡಿನ ತಗೊಂಬಂದ್ಬಿಟ್ಟು ಬೆಂಕಿ ಪಟ್ಟಣದ್ದು ಕಡ್ಡಿನೆಲ್ಲ ಹಿಂಗ್ ಚೆಲ್ಬಿಡ್ತಾರೆ ಅದನ್ನ ಒಂದೊಂದೇ ಎತ್ತಿ ಹಾಕ್ಬೇಕಂತೆ ಅದೊಂದು ಎಕ್ಸಸೈಸ್ ಅಂತೆ ಯಾವನಾನ ಎಕ್ಸಸೈಸ್ ಅಂತಾನ ಅದನ್ನ ನಾನೇನ್ ಮಾಡಿದೆ ಎಲ್ಲದನ್ನು ಕೂತ್ಕೊಂಡು ಜೋಡಿಸ್ಬಿಟ್ಟು ಒಟ್ಟಿಗೆ ನಾಟ್ ಲೈಕ್ ದಟ್ ಒನ್ ಬೈ ಒನ್ ಪಿಕ್ ನಾನು ಮಕ್ಕಳ 1 by 1 ಪಿಕ್ ಮಾಡೋಕ್ಕೆ ನಾನು ಕೆಲಸ ಇಲ್ಲ ಅದು ಹೊಟ್ಟೆಗೆ ಎಕ್ಸಸೈಸ್ ಆಗುತ್ತೆ ಹೊಟ್ಟೆಗೆ ಇದಾ ಎಕ್ಸಸೈಸು ಇದು ನಾನು ಮನೇಲೇ ಮಾಡ್ಬೋದಾಗಿತ್ತು ನಾನು ಯಾಕೆ ಇಲ್ಲಿಗೆ ಬರಬೇಕು ನೀಚರ್ಕೂರಿಗೆ ಯಾಕೆ ಬರಬೇಕು ಅಂತ ಅವಾಗ ಓಡ್ ಬಂದ್ಬಿಟ್ಟೆ ಆಗಲಿಲ್ಲ ನನಗೆ ಬಂದೆ ಅಷ್ಟೇ ಇನ್ನೊಂದ್ಸತಿ ಹೇಳಲಿಲ್ಲ ಯಾಕೆಂದರೆ ಅರ್ಜೆಂಟ್ ಶೂಟಿಂಗ್ ಬಂದೈತೆ ಕಣೆ ಅಂತ ಇವಳಿಗೆ ಹೇಳಲಿಲ್ಲ ಸೇರ್ಕೊಂಡಿರೋದು ಹೇಳಿದ್ರೆ ಮತ್ತೆ ತಗೊಂಡೋಗಿ ಏನಾರ ಮಾಡಿ ಸೇರಿಸ್ಬಿಟ್ಟಿರೋಳು ನನಗೆ ಹಂಗಾಗಿ ನಾನು ಹೇಳಕ್ಕೆ ಹೋಗಲಿಲ್ಲ